ಮೇ 2, 2011 ಒಸಾಮಾ ಬಿನ್ ಲಾಡೆನ್ ಅನ್ನ ಅವನ ಮನೆಯಲ್ಲಿ ನುಗ್ಗಿ ಹೊಡೆದ ಮೇಲೆ ಅಮೆರಿಕದ ಸೈನ್ಯ ಅವನ ದೇಹವನ್ನ ಮುಂದಿನ 12 ಗಂಟೆಯಲ್ಲಿ ಸೌದಿ ಅರೇಬಿಯಾದ ಉತ್ತರದಲ್ಲಿ ತೇಲಿಬಿಟ್ಟಿದ್ರು. 54 ಮಕ್ಕಳ ಕುಟುಂಬದಲ್ಲಿ 17ನೇ ಹುಡುಗ ಒಸಾಮಾ ಬಿನ್ ಲಾಡೆನ್ ನಿಜವಾಗಿ ಸೌದಿ ಅರೇಬಿಯಾದ ಒಬ್ಬ ಕೋಟ್ಯಾಧಿಪತಿ ಮತ್ತು ಧಾರ್ಮಿಕ ತಂದೆಯ ಮಗ. ಅಷ್ಟಾದರೂ ಅಮೆರಿಕ ಅವನ ದೇಹವನ್ನ ಯಾರಿಗೂ ಸಿಗದಂತೆ ಸಾವಿರಾರು ಅಡಿಗಳು ಕೆಳಗೆ ಸಮುದ್ರದಲ್ಲಿ ಮನುಷ್ಯನ ಕಣ್ಣಿನಿಂದ ಎಷ್ಟೋ ದೂರ ತೇಲಿಬಿಟ್ಟಿದ್ರು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಒಸಾಮಾ ಬಿನ್ ಲಾಡೆನ್ನ ಮರಣಕ್ಕೆ ಸಂಬಂಧಪಟ್ಟ ಎಷ್ಟೋ ರಹಸ್ಯಗಳನ್ನು ತಿಳಿಯೋಣ. ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದಕ್ಕೋಸ್ಕರ ಎಲ್ಲೂ ಸ್ಕಿಪ್ ಮಾಡದಲೆ ಕಂಪ್ಲೀಟ್ ಆಗಿ ನೋಡಿ. ಒಸಾಮಾ ಬಿನ್ ಲಾಡೆನ್ ಅವನ ದೇಹವನ್ನು ಸಮುದ್ರದಲ್ಲಿ ತೇಲಿಬಿಡೋಕೆ 3 ಮುಖ್ಯ ಕಾರಣಗಳಿದೆ. ಮೊದಲನೇದು ಏನಂದ್ರೆ, ಒಸಾಮಾ ತನ್ನದೇ ಜನ್ಮಭೂಮಿ ಸೌದಿ ಅರೇಬಿಯಾದಿಂದ ಬ್ಯಾನ್ ಆಗಿದ್ದಾನೆ. ಹಾಗಾಗಿ ಅವನ ಡೆಡ್ ಬಾಡಿಗೆ ಅಲ್ಲಿ ಯಾವುದೇ ರೀತಿಯ ಜಾಗ ಇರಲಿಲ್ಲ. ಇಲ್ಲಿ ಪ್ರಶ್ನೆ ಏನಂದ್ರೆ, ಒಸಾಮಾ ಸೌದಿ ಅರೇಬಿಯಾದ ಒಬ್ಬ ಶ್ರೀಮಂತ ವ್ಯಕ್ತಿಯ ಮಗ ಮತ್ತೆ ಅವನ ಕುಟುಂಬ ಬಹಳ ಧಾರ್ಮಿಕವಾಗಿತ್ತು. ಹಾಗಾದ್ರೆ ಅವನನ್ನ ತನ್ನದೇ ದೇಶದಿಂದ ಬ್ಯಾನ್ ಯಾಕೆ ಮಾಡಲಾಗಿದೆ? ಸ್ನೇಹಿತರೆ, ಒಸಾಮನ ಕುಟುಂಬ ಎಷ್ಟು ಶ್ರೀಮಂತವಾಗಿತ್ತು ಅಂದ್ರೆ, ಯಾವಾಗ ಸೌದಿ ರಾಜನ ಖಜಾನೆ ಖಾಲಿಯಾಗುತ್ತೋ ಆಗ ಇವರ ಕುಟುಂಬದವರು ಎಷ್ಟೋ ಸಾರಿ ಸರ್ಕಾರದ ಕೆಲಸದವರಿಗೆ ತಮ್ಮ ಜೇಬಿನಿಂದ 6 ತಿಂಗಳ ಸಂಬಳವನ್ನ ಕೊಟ್ಟಿದ್ದಾರೆ. ಈಗ ಈ ಕುಟುಂಬ ಕೇವಲ ಶ್ರೀಮಂತ ಮಾತ್ರವಲ್ಲ, ಅದು ಬಹಳ ಧಾರ್ಮಿಕ ಕೂಡ ಆಗಿತ್ತು, ಒಸಾಮನ್ನ ಸೇರಿಕೊಂಡು. ಹಾಗಾದ್ರೆ ಇಷ್ಟು ಧಾರ್ಮಿಕವಾಗಿದ್ರು ಒಸಾಮವನ್ನ ಸೌದಿಯಿಂದ ಬ್ಯಾನ್ ಯಾಕೆ ಮಾಡಿದ್ರು? ಅದು ಯಾಕಂದ್ರೆ ಒಸಾಮಾ ಒಬ್ಬ ಉಗ್ರಗಾಮಿ. ಒಸಾಮನ ತಾಯಿಯ ಪ್ರಕಾರ ಅವನು ಉಗ್ರಗಾಮಿಯಾಗಲು ಕಾರಣ ಅವನ ಕಾಲೇಜ್. ಒಸಾಮಾ ಜಡ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದಾಗ ಆಗ ಅವನು ಮುಸ್ಲಿಂ ಬ್ರದರ್ಹುಡ್ ಅನ್ನುವ ಒಂದು ಗುಂಪನ್ನ ಸೇರಿಕೊಂಡ. ಅದು ಉಗ್ರಗಾಮಿಗಳ ಗುಂಪಾಗಿತ್ತು. ಒಸಾಮನ ತಾಯಿಯ ಪ್ರಕಾರ ಇದೇ ವ್ಯಕ್ತಿಗಳು ಸೇರಿ ಅವನ ಬ್ರೈನ್ ವಾಶ್ ಅನ್ನು ಮಾಡಿದ್ರು ಮತ್ತು ಕಾಕತಾಳಿಯಾಗಿ ಅದೇ ಸಮುದ್ರದಲ್ಲಿ USSR ಅಫ್ಘಾನಿಸ್ತಾನವನ್ನ ಆಕ್ರಮಿಸಿತ್ತು. ಇದರಿಂದ ಒಸಾಮನ ಉಗ್ರಗಾಮಿತ್ವ ಇನ್ನೂ ಹೆಚ್ಚಾಗಿತ್ತು ಮತ್ತು ಅಫ್ಘಾನಿಸ್ತಾನದ ಸಹಾಯಕ್ಕೆ ಒಂದು ಗುಪ್ತ ರಸ್ತೆಯಿಂದ ಅಲ್ಲಿ ಹೋಗ್ತಾ ಬರ್ತಾ ಇದ್ದ. ಅವನು ತನ್ನ ಹಳೆಯ ಗುಂಪಿನ ಸಹಾಯದಿಂದ ಅಫ್ಘಾನಿಸ್ತಾನದಲ್ಲಿ ಉಗ್ರಗಾಮಿತ್ವದಲ್ಲಿ ಸೇರಿಕೊಳ್ತಾ ಹೋದ. ನಂತರ ಒಸಾಮಾ ಇದಕ್ಕೆ ತನ್ನ ದೇಶದಿಂದ ಅಂದ್ರೆ ಸೌದಿ ಅರೇಬಿಯಾದಿಂದ ಕೂಡ ಜನರನ್ನ ಕರೆಸಲು ಶುರು ಮಾಡಿದ. ಅಂದ್ರೆ ಅವನು ಅಫ್ಘಾನಿಸ್ತಾನದಲ್ಲಿ ಆಗುತ್ತಿರುವ ಯುದ್ಧಕ್ಕೆ ಸೌದಿ ಅರೇಬಿಯಾದಿಂದ ಜನರನ್ನ ಕರೆಸಿಕೊಳ್ತಾ ಇದ್ದ. ಜೊತೆಗೆ ಒಸಾಮಾ ಹಣವನ್ನು ಕೂಡಿಸಲು ಕೂಡ ಶುರು ಮಾಡಿದ. ಅದು ಅವನಿಗೆ ಬಹಳ ಸುಲಭದ ಕೆಲಸ, ಯಾಕಂದ್ರೆ ಅವನ ಕುಟುಂಬ ಬಹಳ ಶ್ರೀಮಂತವಾಗಿತ್ತು. ನಂತರ ನೋಡ್ತಾ ಇದ್ದಂಗೆ 1984ರಲ್ಲಿ ಪಾಕಿಸ್ತಾನದಲ್ಲಿ ಅವನು ಒಂದು ಬೇಸನ್ನ ಶುರು ಮಾಡ್ತಾನೆ. ಅಲ್ಲಿ ಅವನು ಡೈರೆಕ್ಟ್ ಆಗಿ ಟೆರರಿಸ್ಟ್ಗಳಿಗೆ ಟ್ರೈನಿಂಗ್ ಅನ್ನ ಕೊಡೋಕೆ ಶುರು ಮಾಡ್ತಾನೆ. ಇದು ಒಂದು ಪೂರ್ತಿ ಆರ್ಗನೈಸೇಷನ್ ತರ ಕೆಲಸ ಮಾಡೋಕೆ ಪ್ರಾರಂಭ ಆಗುತ್ತೆ ಮತ್ತು ಇದೇ ತರ ಶುರುವಾದದ್ದು ಅಲ್ ಖೈದಾ. ಸ್ನೇಹಿತರೆ, ಇದೇ ಸಮಯದಲ್ಲಿ ಇರಾನ್ನ ಹೊಸ ಲೀಡರ್ ಸದ್ದಾಂ ಹುಸೇನ್ ಗಲ್ಫ್ ದೇಶದಲ್ಲಿ ತನ್ನ ಶಕ್ತಿಯನ್ನ ಪ್ರದರ್ಶಿಸಲು ಶುರು ಮಾಡಿದ. ಇನ್ಫ್ಯಾಕ್ಟ್ ಕುವೈತ್ ನಂತರ ಸದ್ದಾಂ ಹುಸೇನ್ನ ಮುಂದಿನ ಟಾರ್ಗೆಟ್ ಸೌದಿ ಅರೇಬಿಯಾನೇ ಆಗಿತ್ತು ಮತ್ತು ಈ ಸೌದಿ ಅರೇಬಿಯಾನ ಉಳಿಸಲು, ಸ್ಪೆಷಲ್ ಆಗಿ ಮಕ್ಕಾ ಮದೀನಾವನ್ನ ಉಳಿಸಲು ಒಸಾಮಾ ಸೌದಿ ರಾಜನಿಗೆ ಒಂದು ಪತ್ರವನ್ನು ಬರೀತಾನೆ. ಅವನ ಸೈನ್ಯವನ್ನ ಇರಾಕ್ನ ವಿರುದ್ಧ ಯುದ್ಧ ಮಾಡೋಕೆ ಪರ್ಮಿಷನ್ ಅನ್ನ ಕೇಳ್ತಾನೆ. ಇನ್ನೇನು ಒಸಾಮಾ ಟೆರರಿಸ್ಟ್ಗಳನ್ನ ಕಳಿಸ್ತಾ ಇದ್ದ ಅಷ್ಟರಲ್ಲೇ ಒಂದು ನ್ಯೂಸ್ ಬರುತ್ತೆ, ಸೌದಿ ಅರೇಬಿಯಾಗೆ ಸಹಾಯ ಮಾಡಲು ಅಮೆರಿಕ ಒಪ್ಪಿಕೊಂಡಿದೆ ಮತ್ತೆ ಅವರನ್ನ ಕರೆಸಿಕೊಳ್ತಾ ಇದ್ದಾರೆ ಅಂತ. ಮತ್ತು ಇಲ್ಲೇ ಶುರುವಾದದ್ದು ಒಸಾಮಾ ವರ್ಸಸ್ ಅಮೆರಿಕ. ಅಂದ್ರೆ ಈಗ ಅಮೆರಿಕ ಮತ್ತು ಒಸಾಮನ ನಡುವೆ ಶತ್ರುತ್ವ ಬೆಳೆಯಲು ಶುರುವಾಗುತ್ತೆ. ಒಸಾಮಾಗೆ ಅಮೆರಿಕ ಸೌದಿ ಅರೇಬಿಯಾಗೆ ಹೆಲ್ಪ್ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಯಾಕಂದ್ರೆ ಅವನ ಪ್ರಕಾರ ಸೌದಿಯಲ್ಲಿ ಯಾವುದೇ ರೀತಿಯ ಪಾಶ್ಚಿಮಾತ್ಯ ಸಂಸ್ಕೃತಿ ಬರಬಾರದು ಮತ್ತು ಅವನ ದೇಶದಲ್ಲಿ ಕೇವಲ ಪ್ಯೂರ್ ಇಸ್ಲಾಮಿಕ್ ತತ್ವಗಳು ಮಾತ್ರ ಇರಬೇಕು. ಅದಕ್ಕಾಗಿ ಒಸಾಮನ ಕಣ್ಣಲ್ಲಿ ಇದ್ದದ್ದು ಅಮೆರಿಕ. ಅವನು ತನ್ನ ಕನೆಕ್ಷನ್ಗಳನ್ನ ಉಪಯೋಗಿಸಿ ಒಂದು ಪತ್ರವನ್ನ ಜಾರಿಗೊಳಿಸ್ತಾನೆ. ಇದರಲ್ಲಿ ಬರೆದಿದ್ದ, ಎಲ್ಲರೂ ಅಫ್ಘಾನಿಸ್ತಾನಕ್ಕೆ ಹೋಗಿ ಟ್ರೈನಿಂಗ್ ಅನ್ನ ಮಾಡಬೇಕು, ಯಾಕಂದ್ರೆ ನಮ್ಮ ಶತ್ರುಗಳ ವಿರುದ್ಧ ಹೋರಾಡೋದು ಮುಸಲ್ಮಾನರ ಒಂದು ಕರ್ತವ್ಯ. ಈ ಧಾರ್ಮಿಕ ಪ್ಲಾನ್ ತುಂಬಾನೇ ಕೆಲಸಕ್ಕೆ ಬರುತ್ತೆ. ಈ ಪತ್ರ ಹೊರಗೆ ಬರ್ತಾ ಇದ್ದಂಗೆ 4,000ಕ್ಕಿಂತ ಹೆಚ್ಚು ಜನ ಸೌದಿ ಅರೇಬಿಯಾನ ಬಿಟ್ಟು ಅಫ್ಘಾನಿಸ್ತಾನಕ್ಕೆ ಬರ್ತಾರೆ. ಹೌದು, ಇದು ಸೌದಿ ಅರೇಬಿಯಾಗೆ ಇಷ್ಟ ಆಗಿರಲಿಲ್ಲ. ಅದಕ್ಕಾಗಿ ಅವರು ಒಸಾಮಾ ಮೇಲೆ ಬ್ಯಾನ್ ಹಾಕ್ತಾರೆ. ಆದರೆ ಅವನು ಬಹಳ ಬುದ್ಧಿವಂತಿಕೆಯಿಂದ ಒಂದು ಸಾರಿ ಯಾವುದೋ ಬಿಸ್ನೆಸ್ ಮೀಟಿಂಗ್ಗೆ ಅಂತ ಪಾಕಿಸ್ತಾನಕ್ಕೆ ಹೋಗೋ ದಾರಿಯನ್ನು ಹುಡುಕ್ತಾನೆ. ಇದಾದ ಮೇಲೆ ಅವನು ಅಫ್ಘಾನಿಸ್ತಾನಕ್ಕೆ ಹೋಗ್ತಾನೆ. ನಂತರ ಯಾವತ್ತಿಗೂ ಸೌದಿ ಅರೇಬಿಯಾಗೆ ಹಿಂದಿರುಗೋದೇ ಇಲ್ಲ. ಆದರೂ ಸೌದಿ ಅರೇಬಿಯಾ ಎಷ್ಟು ಸಾರಿ ಒಸಾಮನನ್ನ ಹೊಡೆಯಲು ಪ್ರಯತ್ನ ಪಡ್ತಾರೆ ಮತ್ತು ಕೆಲವೊಂದು ರಿಪೋರ್ಟ್ಗಳ ಪ್ರಕಾರ ಅಮೆರಿಕ ಒಸಾಮನ ದೇಹವನ್ನ ಸೌದಿಗೆ ಆಫರ್ ಕೂಡ ಮಾಡಿದ್ರು. ಆದರೆ ಸೌದಿ ದೇಹವನ್ನ ತೆಗೆದುಕೊಳ್ಳೋಕೆ ನಿರಾಕರಿಸಿದ್ರು. ಒಸಾಮನ 2ನೆಯ ವಾಸಸ್ಥಾನ ಪಾಕಿಸ್ತಾನ ಮತ್ತು ಅವರಿಗೂ ಕೂಡ ಈ ಬಾಡಿ ಸಿಗಲೇ ಇಲ್ಲ. ಒಂದು ಇಂಟರ್ವ್ಯೂ ಅಲ್ಲಿ ಅಮೆರಿಕದ ಪ್ರೆಸಿಡೆಂಟ್ ಒಬಾಮಾ ಡೈರೆಕ್ಟ್ ಆಗಿ ಹೇಳಿದ್ರು, ಒಸಾಮಾ ಬಿನ್ ಲಾಡೆನ್ಗೆ ಪಾಕಿಸ್ತಾನದಲ್ಲಿ ಒಂದು ಸಪೋರ್ಟಿವ್ ನೆಟ್ವರ್ಕ್ ಇದೆ, ಅದಕ್ಕಾಗಿ ಅವರಿಗೆ ಬಾಡಿಯನ್ನು ಕೊಡೋದು ದೂರದ ಮಾತು.
ಪಾಕಿಸ್ತಾನದ ಆಫೀಸರ್ಸ್ಗಳು ಒಸಾಮನನ್ನ ತಮ್ಮ ಹೀರೋ ಅಂತ ಕರೀತಾರೆ ಮತ್ತು ಇದೇ ಒಸಾಮನ ಸಮುದ್ರಕ್ಕೆ ಹಾಕಲು ಎರಡನೇ ಕಾರಣ. ಅಮೆರಿಕಾಗೆ ಒಬ್ಬ ಉಗ್ರಗಾಮಿಯನ್ನ ಹೀರೋ ಅಂತ ಮಾಡೋದಕ್ಕೆ ಇಷ್ಟ ಇರಲಿಲ್ಲ ಮತ್ತು ಇಂತಹ ತಪ್ಪನ್ನ ಅಮೆರಿಕ ಈಗಾಗಲೇ ಸದ್ದಾಂ ಹುಸೇನ್ ಎನ್ನುವ ಇನ್ನೊಬ್ಬ ಉಗ್ರಗಾಮಿಯ ಜೊತೆ ಮಾಡಿದ್ರು. ಹಾಗಾಗಿ ಒಸಾಮ ಇನ್ನು ಸಾಯೋಕ್ಕಿಂತ ಮುಂಚೆನೆ ಅವನ ಅಂತ್ಯಕ್ರಿಯೆ ಬಗ್ಗೆ ಯೋಚನೆ ಮಾಡಲಾಗಿತ್ತು. ಒಸಾಮ ಸತ್ತ ನಂತರ ಮೊದಲಿಗೆ ಅಮೆರಿಕಾದ ಸೋಲ್ಜರ್ಸ್ಗಳು ಮಾಡಿದ ಕೆಲಸ ಏನಂದ್ರೆ, ಒಸಾಮನ ಹೈಟ್ 6.4 ಇಂಚು ಇತ್ತು. ಹಾಗಾಗಿ ಅದನ್ನ ತಿಳಿಯಬೇಕು ಅಂತ ಅವರು ತಮ್ಮ 6.2 ಇಂಚಿನ ಒಬ್ಬ ಸೈನಿಕನನ್ನ ಪಕ್ಕದಲ್ಲಿ ಮಲಗಿಸಿ ಅದನ್ನ ಕನ್ಫರ್ಮ್ ಮಾಡ್ತಾರೆ. ನಂತರ ಯಾವಾಗ ಕಮಾಂಡರ್ ಪ್ರೆಸಿಡೆಂಟ್ ಒಬಾಮಾಗೆ ಇದರ ಇನ್ಫಾರ್ಮೇಶನ್ ಕೊಡೋಕೆ ಫೋನ್ ಮಾಡ್ತಾರೋ ಆಗ ಒಬಾಮಾ ತಮಾಷೆಯಲ್ಲಿ ಒಂದು ಮಾತನ್ನ ಹೇಳ್ತಾರೆ, ನಿಮ್ಮ ಹತ್ರ $65 ಮಿಲಿಯನ್ ಹೆಲಿಕಾಪ್ಟರ್ ಇದೆ, ಆದ್ರೆ ಒಂದು ಬಾಡಿಯನ್ನ ಅಳತೆ ಮಾಡೋದಕ್ಕೆ $10 ಟೇಪ್ ಇರ್ಲಿಲ್ವಾ? ಈಗ ಒಬಾಮನ ಉತ್ತರ ಕೇಳಿ ಅಲ್ಲಿರುವ ಸೈನಿಕರಿಗೆ ಸ್ವಲ್ಪ ನಗು ಬರುತ್ತೆ. ಆದ್ರೆ ಇಲ್ಲಿ ಈ ಮಿಷನ್ ಅಂತ್ಯವಾಗಿರ್ಲಿಲ್ಲ. ಪಾಕಿಸ್ತಾನದಿಂದ ಆ ಬಾಡಿಯನ್ನ ಅವರು ಅಫ್ಘಾನಿಸ್ತಾನಕ್ಕೆ ತೆಗೆದುಕೊಂಡೋದ್ರು. ಯಾಕಂದ್ರೆ ಅವರಿಗೆ ಲ್ಯಾಬೋರೇಟರಿಯಲ್ಲಿ ಇದನ್ನ DNA ಐಡೆಂಟಿಫಿಕೇಶನ್ ಮಾಡಬೇಕಿತ್ತು. ನಂತರ ಹತ್ತತ್ರ 12 ಗಂಟೆ ಒಳಗೆ ಅಮೆರಿಕ ಒಸಾಮನ ಶವವನ್ನ ಅರೇಬಿಯಾದ ಸಮುದ್ರದಲ್ಲಿರುವ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಹತ್ರ ತೆಗೆದುಕೊಂಡೋದ್ರು. ಇದಾದ ಮೇಲೆ ಶವವನ್ನ ಇನ್ನೊಂದು ಸಾರಿ ಕನ್ಫರ್ಮ್ ಮಾಡ್ತಾರೆ. ನಂತರ ಶುರುವಾಗುತ್ತೆ ಇಸ್ಲಾಮಿಕ್ ಧರ್ಮದ ಅಂತ್ಯಕ್ರಿಯೆ. ಮೊದಲನೇದಾಗಿ ಒಸಾಮನನ್ನ ಸ್ನಾನ ಮಾಡಿಸಿ ಅವನನ್ನ ಬಿಳಿ ಬಟ್ಟೆಯಲ್ಲಿ ಸುತ್ತಲಾಯಿತು. ನಂತರ ಅಲ್ಲಿದ್ದ ಒಬ್ಬ ಸೈನಿಕ ಒಸಾಮಗೆ ಕೊನೆಯ ಪ್ರಾರ್ಥನೆಯನ್ನ ಮಾಡ್ತಾನೆ ಹಾಗೂ ಅಲ್ಲೇ ಇರುವ ಇನ್ನೊಬ್ಬ ಟ್ರಾನ್ಸ್ಲೇಟರ್ ಅದನ್ನ ಅರೇಬಿಕ್ಗೆ ಟ್ರಾನ್ಸ್ಲೇಟ್ ಕೂಡ ಮಾಡ್ತಾನೆ. ನಂತರ ಕೊನೆಯಲ್ಲಿ ಎಲ್ಲರೂ ಸೇರಿ ಆ ಬಾಡಿಯನ್ನ ಸೌದಿ ಅರೇಬಿಯಾದ ಸಮುದ್ರದಲ್ಲಿ ತೇಲಿ ಬಿಡ್ತಾರೆ ಮತ್ತು ಹೀಗೆ ಒಸಾಮನ ಶವ ಎಂದೆಂದಿಗೂ ಕಳೆದು ಹೋಗುತ್ತೆ. ಅಮೆರಿಕ ಹೀಗೆ ಮಾಡಲು ಮುಖ್ಯ ಕಾರಣ ಏನಂದ್ರೆ, ಅವರು ಮೊದಲೇ ತಮ್ಮ ತಪ್ಪಿನಿಂದ ಕಲಿತಿದ್ರು. ಅದು ಯಾವ ತಪ್ಪು ಅಂತ ನೀವು ಕೇಳಬಹುದು. ಗಮನ ಇಟ್ಟು ಕೇಳಿ ಹೇಳ್ತೀನಿ. ಅಮೆರಿಕದ ನ್ಯೂಯಾರ್ಕ್ನಲ್ಲಿ 9/11 ಟೆರರಿಸ್ಟ್ ಅಟ್ಯಾಕ್ ಆದಮೇಲೆ ಅಮೆರಿಕ ಇರಾಕ್ನ ಪ್ರೆಸಿಡೆಂಟ್ ಸದ್ದಾಂ ಹುಸೇನನ್ನ ಟೆರರಿಸ್ಟ್ಗಳಿಗೆ ಕೆಮಿಕಲ್ಸ್ ಹಾಗೂ ಬಯೋಲಾಜಿಕಲ್ ವೆಪನ್ಸ್ ಅನ್ನು ಕೊಡೋ ಆರೋಪ ಮಾಡ್ತಾರೆ. ಆ ಸಮಯದಲ್ಲಿ ಸದ್ದಾಂ ಹುಸೇನನ್ನ ತಡೆಯೋದು ಬಹಳ ಕಷ್ಟವಾಗಿತ್ತು ಮತ್ತು ಅದಕ್ಕಾಗಿ ಅಮೆರಿಕ ಒಂದು ಮಿಷನ್ ಅನ್ನ ಕೈಗೊಂಡು ಸದ್ದಾಂ ಹುಸೇನನ್ನ ಬಂಧಿಸ್ತಾರೆ. ಇದಾದ ಮೇಲೆ ಇರಾಕ್ನ ಹೊಸ ಸರ್ಕಾರ ಸದ್ದಾಂ ಮೇಲೆ ಒಂದು ಕೇಸನ್ನ ನಡೆಸ್ತಾರೆ. ಕೊನೆಯಲ್ಲಿ 2006ರಲ್ಲಿ ಅವನಿಗೆ ಗಲ್ಲು ಶಿಕ್ಷೆ ಬರುತ್ತೆ. ನಂತರ ಅಮೆರಿಕ ಸ್ವತಃ ಸದ್ದಾಂ ಹುಸೇನನ್ನ ಹ್ಯಾಂಡ್ ಓವರ್ ಮಾಡೋದಕ್ಕೆ ಇರಾಕ್ಗೆ ಕರ್ಕೊಂಡು ಬರ್ತಾರೆ. ಮುಸ್ಲಿಂ ಸಂಪ್ರದಾಯಕ್ಕೆ ಬೆಲೆ ಕೊಟ್ಟು ಅಮೆರಿಕ ಸದ್ದಾಂನ ಬಾಡಿಯನ್ನ ಅವರ ಹುಟ್ಟೂರು ತಿಕ್ರೇಟ್ಗೆ ಕರೆದೊಯ್ಯಲು ಅವಕಾಶ ಕೊಡ್ತಾರೆ ಮತ್ತು ಕೊನೆಗೆ ಅಲ್ಲಿ ಅವನನ್ನ ಮಣ್ಣು ಮಾಡ್ತಾರೆ. ಈ ಸಮಯದಲ್ಲಿ ತಿಕ್ರೇಟ್ನಲ್ಲಿ 4 ದಿನದ ಕರ್ಫ್ಯೂ ಆಗಿತ್ತು. ಆದರೂ ಕೂಡ ಸಾವಿರಾರು ಜನ ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ರು, ಘೋಷಣೆಗಳನ್ನ ಕೂಗ್ತಾ ಇದ್ರು ಮತ್ತು ಗಾಳಿಯಲ್ಲಿ ಗುಂಡುಗಳನ್ನ ಹಾರಿಸ್ತಾ ಇದ್ರು. ಅಂದ್ರೆ ಅವರಲ್ಲಿ ಒಂದು ಸೇಡು ತೀರಿಸಿಕೊಳ್ಳುವ ಭಾವನೆ ಹುಟ್ಟಿತ್ತು. ನಂತರ ಸದ್ದಾಂನ ಈ ಸಮಾಧಿ ತೀವ್ರಗಾಮಿಗಳಿಗೆ ಒಂದು ರೀತಿಯ ಧಾರ್ಮಿಕ ಸ್ಥಳವಾಗಿ ಬದಲಾಯಿತು. ಅಲ್ಲಿ ಇವತ್ತಿನವರೆಗೂ ಸದ್ದಾಂನ ತೀವ್ರವಾದಿಯನ್ನ ಸೆಲೆಬ್ರೇಟ್ ಮಾಡಲಾಗುತ್ತೆ. ಇಂಥದ್ರಲ್ಲಿ ಅಮೆರಿಕ ಇದೇ ತಪ್ಪನ್ನ ಒಸಾಮನ ಜೊತೆ ಮಾಡಬೇಕು ಅನ್ಕೊಂಡಿರ್ಲಿಲ್ಲ. ಇಲ್ಲ ಅಂದಿದ್ರೆ ಅವನು ಸತ್ತ ಮೇಲೂ ಕೂಡ ಉಗ್ರಗಾಮಿಗಳ ದೇವರು ಅಂತ ಉಳಿತಾ ಇದ್ದ. ಹಾಗಾದ್ರೆ ಈಗ ಒಸಾಮನ ಅಂತ್ಯಕ್ರಿಯೆ ಮಾಡಲು ಆಗ್ತಾ ಇರಲಿಲ್ಲ. ಮತ್ತೆ ಅವರಿಗೆ ಎರಡನೇ ಆಪ್ಷನ್ ಇದ್ದದ್ದು ಏನಂದ್ರೆ, ಅದು ಶವವನ್ನ ಸುಡುವುದು. ಇದು ಕೂಡ ಸಾಧ್ಯವಾಗೋದಿಲ್ಲ, ಯಾಕಂದ್ರೆ ಇಸ್ಲಾಮಲ್ಲಿ ಶವವನ್ನ ಸುಡೋದು ನಿಷೇಧಿಸಲಾಗಿದೆ. ಹಾಗಾಗಿ ಇಸ್ಲಾಂ ಸಂಪ್ರದಾಯಕ್ಕೆ ಬೆಲೆ ಕೊಟ್ಟು ಅಮೆರಿಕ 3ನೇ ಆಪ್ಷನ್ ಅನ್ನ ಆಯ್ಕೆ ಮಾಡಿದ್ರು. ಅದೇ ಸೀ ಬ್ಯೂರಿಯಲ್, ಅಂದ್ರೆ ಸಮುದ್ರ ಸಮಾಧಿ. ಮತ್ತು ಇದನ್ನ ಮಾಡಿದ ನಂತರನೂ ಕೂಡ ಅಮೆರಿಕ ಇಸ್ಲಾಮಿಕ್ ಟೆರರಿಸ್ಟ್ಗಳಿಂದ ಬಹಳ ಟೀಕೆಗೆ ಒಳಗಾಯಿತು. ಈಗ ಇಸ್ಲಾಮಲ್ಲಿ ಶವವನ್ನ ಸುಡೋದು ನಿಷೇಧಿಸಲಾಗಿದೆ. ಮೊದಲನೇದಾಗಿ ನೋಡೋಣ ಇಸ್ಲಾಮಿಕ್ ಸಂಪ್ರದಾಯ ಏನು ಹೇಳುತ್ತೆ. ಇಸ್ಲಾಂ ಪ್ರಕಾರ ಶವವನ್ನ ಸುಡೋದು ಒಂದು ದೇಹಕ್ಕೆ ಅವಮಾನ ಮಾಡಿದ ಹಾಗೆ. ಏನಂದ್ರೆ ಮುಸ್ಲಿಮರಿಗೆ ಶವವನ್ನ ಸುಡೋದು ದೂರದ ಮಾತು, ಯಾವುದೋ ಬೇರೆ ಶವವನ್ನ ಸುಡೋದನ್ನ ಕೂಡ ನೋಡೋ ಹಾಗಿಲ್ಲ. ಸಾಮಾನ್ಯವಾಗಿ ಇಸ್ಲಾಮಿಕ್ ಸಂಪ್ರದಾಯದ ಪ್ರಕಾರ ಒಂದು ಶವವನ್ನ ಅಂತ್ಯಕ್ರಿಯೆ ಮಾಡುವ 4 ಮುಖ್ಯ ಸ್ಟೆಪ್ಗಳಿರುತ್ತೆ. ಅದು 24 ಗಂಟೆಯ ಒಳಗೆ ಮಾಡಬೇಕು. ಮೊದಲನೇದಾಗಿ ಶವವನ್ನ ತೊಳೆಯಬೇಕು, ನಂತರ ಬಿಳಿ ಬಟ್ಟೆಯಿಂದ ಸುತ್ತಬೇಕು, ಪ್ರಾರ್ಥನೆ ಮಾಡಿದ ಮೇಲೆ ಅದನ್ನ ಮಣ್ಣಿನಲ್ಲಿ ಹೂಣಬೇಕು. ಇದರಲ್ಲಿ ಶವದ ತಲೆ ಮೆಕ್ಕಾದ ದಿಕ್ಕಿನಲ್ಲಿ ಇರಬೇಕು. ಆದರೆ ಇನ್ನೊಂದು ಕಡೆ ಯಾವಾಗ ಒಬ್ಬ ಮುಸ್ಲಿಂ ವ್ಯಕ್ತಿ ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾ ಸತ್ತು ಹೋಗ್ತಾನೆ ಮತ್ತು ಯಾವಾಗ ಅವನನ್ನ 24 ಗಂಟೆಯಲ್ಲಿ ಭೂಮಿಗೆ ತರಲು ಆಗೋದಿಲ್ವೋ ಆಗ ಸೀ ಬ್ಯೂರಿಯಲ್ ಅಂದ್ರೆ ಸಮುದ್ರ ಸಮಾಧಿಯನ್ನ ಮಾಡಬಹುದು. ನಾನು ಹೇಳಿದ ಆ 4 ಸ್ಟೆಪ್ಗಳಲ್ಲಿ ಮೇಲಿನ 3 ಸ್ಟೆಪ್ಗಳನ್ನು ಫಾಲೋ ಮಾಡಿದ ಮೇಲೆ ಅಷ್ಟೇ ಅಲ್ಲ, ಮಲೇಷ್ಯಾದ ನ್ಯಾಷನಲ್ ಸ್ಪೇಸ್ ಏಜೆನ್ಸಿ ಈಗ ಸ್ಪೇಸ್ ಬ್ಯೂರಿಯಲ್ ಅಂದ್ರೆ ಅಂತರಿಕ್ಷ ಸಮಾಧಿಯನ್ನು ಕೂಡ ಮಾಡುವ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವ ಮುಸ್ಲಿಂ ಅಂತರಿಕ್ಷದಲ್ಲಿ ಸತ್ತು ಹೋಗ್ತಾನೆ ಮತ್ತು ಅವನನ್ನ 24 ಗಂಟೆಯಲ್ಲಿ ಭೂಮಿಗೆ ತರೋದು ಅಸಾಧ್ಯವಾಗುತ್ತೋ ಅವರಿಗೆ ಅಂತರಿಕ್ಷ ಸಮಾಧಿಯನ್ನ ಮಾಡಿಸೋದು.
ಈಗ ಅಮೆರಿಕ ಮುಸ್ಲಿಂ ಸಂಪ್ರದಾಯಕ್ಕೆ ಬೆಲೆ ಕೊಟ್ಟು ಒಸಾಮನ ಶವವನ್ನ ಮುಸ್ಲಿಂ ಸಂಪ್ರದಾಯದ ಪ್ರಕಾರ ಅಂತ್ಯಕ್ರಿಯೆಯನ್ನು ಮಾಡಿದ್ದಾರೆ. ಇಷ್ಟಾದರೂ ಅವರಿಗೆ ಎಷ್ಟೋ ಟೆರರಿಸ್ಟ್ಗಳಿಂದ ಇದಕ್ಕೆ ಪ್ರತಿಭಟನೆ ನೋಡಲು ಸಿಗುತ್ತೆ. ಸ್ನೇಹಿತರೆ, ಇದು ಒಸಾಮನ ಸಾವಿನ ಮತ್ತು ಅವನ ಅಂತ್ಯಕ್ರಿಯೆಯ ರಹಸ್ಯ. ಈ ವಿಡಿಯೋದಿಂದ ನೀವು ಏನನ್ನಾದರೂ ತಿಳ್ಕೊಂಡಿದ್ರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ. ಹೋಗೋ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ಇಲ್ಲಿ ಕಲಿಯಲು ಬೇಕಾದಷ್ಟಿದೆ.